ಹಾಯ್ ನಮಸ್ತೆ ವೀಕ್ಷಕರೇ, ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಆತ್ಮೀಯ ಸ್ವಾಗತ. ಸೊ ಬೆಂಗಳೂರಲ್ಲಿ ಹುದ್ದೆಗಳನ್ನು ಹುಡುಕುತ್ತಿದ್ದವರಿಗೆ ಇದೊಂದು ಸಂತೋಷದ ವಿಷಯವಾಗಿದೆ. ಒಂದು ಮಹತ್ವವಾದ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆ ಒಂದು ಇಲಾಖೆ ಯಾವುದು ಅನ್ನೋದನ್ನ ನೋಡಿದರೆ ECHS ರಕ್ಷಣಾ ಸಚಿವಾಲಯದ ಎಕ್ಸ್ ಸರ್ವಿಸ್ಮೆನ್ ಕಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಇಲ್ಲಿ 2025ಕ್ಕೆ ನೇಮಕಾತಿಗಾಗಿ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಇಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ಈ ವಿಡಿಯೋವನ್ನ ವೀಕ್ಷಿಸಿ. ಸೊ ಇಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಅನ್ನೋದನ್ನ ನೋಡಿದರೆ ಮೂಲ ವೈದ್ಯಕೀಯ ಅಧಿಕಾರಿ, ಡ್ರೈವರ್, ಲ್ಯಾಬ್ ಟೆಕ್ನಿಷಿಯನ್, ಪಿನ್ಸ್, ಮಹಿಳಾ ಸಹಾಯಕರು, ಚೌಕಿದಾರ್ ಸೇರಿದಂತೆ ಹಲವಾರು ಹುದ್ದೆಗಳಿಗೆ ಇಲ್ಲಿ ಭರ್ತಿ ಮಾಡಿಕೊಳ್ಳಲು ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಆಸಕ್ತಿ ಅಭ್ಯರ್ಥಿಗಳು ಇವರ ಒಂದು ಹುದ್ದೆಗಳ ಅಧಿಸೂಚನೆಯನ್ನ ತಾವು ಕಂಪ್ಲೀಟ್ ಆಗಿ ವೀಕ್ಷಿಸುವುದರ ಮೂಲಕ ಈ ಹುದ್ದೆಗಳಿಗೆ ಅರ್ಜಿಯನ್ನ ತಾವು ಸಲ್ಲಿಸಬಹುದಾಗಿದೆ. ಸೊ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಸಂಸ್ಥೆಯ ಹೆಸರು ಎಕ್ಸ್ ಸರ್ವಿಸ್ಮೆನ್ ಕಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ECHS. ಉದ್ಯೋಗ ಪ್ರಕಾರ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಉದ್ಯೋಗ ಸ್ಥಳ ನೋಡೋದಾದ್ರೆ ಬೆಂಗಳೂರಲ್ಲಿ ಈ ಹುದ್ದೆಗಳು ಲಭ್ಯವಿದ್ದು ಇದೊಂದು ಸಂತೋಷದ ವಿಷಯವಾಗಿದೆ. ಒಟ್ಟು ಹುದ್ದೆಗಳು ಇಲ್ಲಿ 15ಕ್ಕೂ ಹೆಚ್ಚು ಹುದ್ದೆಗಳು ಲಭ್ಯವಿದೆ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಅವರ ಒಂದು ಸಂಪರ್ಕಕ್ಕೆ ಅಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ನಂಬರ್ ಸಹ ಕೊಟ್ಟಿದ್ದಾರೆ, ಇಮೇಲ್ ID ಸಹ ಕೊಟ್ಟಿದ್ದಾರೆ. ಇದನ್ನ ತಾವು ವಿಡಿಯೋವನ್ನ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಇವರ ಇಮೇಲ್ ಅಡ್ರೆಸ್ಗೆ ತಾವು ಇಮೇಲ್ ಕೂಡ ಮಾಡಬಹುದು. ಹಾಗೆ ಅದೇ ರೀತಿ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ತಾವು ಕಾಲ್ ಮಾಡೋದರ ಮೂಲಕ ಸಹ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಹುದ್ದೆಯ ಹೆಸರುಗಳನ್ನ ನೋಡ್ತಾ ಹೋಗೋದಾದ್ರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಿಸುತ್ತಿದ್ದೀರೋ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳೆಕಳೆಯ ವಿನಂತಿ, ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಸಹ ಆನ್ ಮಾಡಿ. ಲೇಟೆಸ್ಟ್ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳ ಅಪ್ಡೇಟ್ ನಿಮಗೆ ಪಟ್ ಅಂತ ದೊರೆಯಲಿದೆ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿಯೂ ಸಹ ಶೇರ್ ಮಾಡಿ. ಸೊ ಇಲ್ಲಿ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ ಅನ್ನೋದನ್ನ ನೋಡಿದ್ರೆ ವೈದ್ಯಾಧಿಕಾರಿ ಅಂದ್ರೆ ಮೆಡಿಕಲ್ ಆಫೀಸರ್, ದಂತ ವೈದ್ಯ ಅಂದ್ರೆ ಡೆಂಟಲ್ ಆಫೀಸರ್, ಪಾಲಿಟೆಕ್ನಿಕಲ್ ಇನ್ಚಾರ್ಜ್ ಅಧಿಕಾರಿ ಅಂದ್ರೆ ಆಫೀಸರ್ ಇನ್ ಚಾರ್ಜ್ ಪಾಲಿಕ್ಲಿನಿಕ್ ಅಂತ, ಜೊತೆಗೆ ಇಲ್ಲಿ ಲ್ಯಾಬ್ ಅಸಿಸ್ಟೆಂಟ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್, ನರ್ಸಿಂಗ್ ಅಸಿಸ್ಟೆಂಟ್, ಡೆಂಟಲ್ ಹೈಜಿನಿಸ್ಟ್, ಕ್ಲರ್ಕ್ ಅಥವಾ ಡೇಟಾ ಎಂಟ್ರಿ ಆಪರೇಟರ್, ಚಾಲಕ, ಚೌಕಿದಾರ್, ಮಹಿಳಾ ಅಟೆಂಡರ್, ಪಿಯೋನ್, ಸಫಾಯಿವಾಲಾ ಇದಿಷ್ಟು ಹುದ್ದೆಗಳು ಇಲ್ಲಿ ಲಭ್ಯವಿದ್ದು ಇಲ್ಲಿ ಶೈಕ್ಷಣಿಕ ಅರ್ಹತೆಗಳನ್ನ ನೋಡೋದಾದ್ರೆ ವೈದ್ಯಕೀಯ ಅಧಿಕಾರಿಗೆ MBBS ಇಲ್ಲಿ ತಾವು ಡಿಗ್ರಿಯನ್ನ ಹೊಂದಿರಬೇಕು, ಜೊತೆಗೆ ಕನಿಷ್ಠ 5 ವರ್ಷಗಳ ಅನುಭವ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ದಂತ ವೈದ್ಯ ಅಂದ್ರೆ ಡೆಂಟಿಸ್ಟ್ಗೆ BDS ಪೂರ್ಣಗೊಳಿಸಿರಬೇಕು, ಕನಿಷ್ಠ 5 ವರ್ಷಗಳ ಅನುಭವ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಪಾಲಿಕ್ಲಿನಿಕ್ ಇನ್ಚಾರ್ಜ್ ಅಧಿಕಾರಿ ಇದಕ್ಕೂ ಸಹ ಪದವಿಯನ್ನ ಪಡೆದಿರಬೇಕು, ಕನಿಷ್ಠ 5 ವರ್ಷಗಳ ಅನುಭವವನ್ನ ಇಲ್ಲಿ ಅವರು ಕೇಳ್ತಾ ಇದ್ದಾರೆ. ಅದೇ ಜೊತೆಗೆ ಲ್ಯಾಬ್ ಅಸಿಸ್ಟೆಂಟ್ ಇದಕ್ಕೆ ಸಹ DMLT ಮಾಡಿರಬೇಕು, ಕನಿಷ್ಠ 3 ವರ್ಷಗಳ ಅನುಭವವನ್ನ ಕೇಳ್ತಾ ಇದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ಗೂ ಸಹ BSc MLT ಅಥವಾ DMLT ಕನಿಷ್ಠ 3 ವರ್ಷಗಳ ಅನುಭವವನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಫಾರ್ಮಸಿಸ್ಟ್ಗೂ ಸಹ ಇಲ್ಲಿ 12ನೇ ತರಗತಿ B ಫಾರ್ಮಾ ಅಥವಾ ಡಿಪ್ಲೊಮಾ ಮಾಡಿರಬೇಕು ಅಂತ ಕೇಳ್ತಾ ಇದ್ದಾರೆ, ಕನಿಷ್ಠ 3 ವರ್ಷಗಳ ಅನುಭವವನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ನರ್ಸಿಂಗ್ ಅಸಿಸ್ಟೆಂಟ್ಗೂ ಸಹ ಇಲ್ಲಿ GNM ಡಿಪ್ಲೊಮಾ ಅಥವಾ ಕ್ಲಾಸ್ ಫಸ್ಟ್ HAC ಅಥವಾ ECM ಕನಿಷ್ಠ ಇಲ್ಲಿಯೂ ಸಹ 5 ವರ್ಷಗಳ ಅನುಭವವನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ದಂತ ಹೈಜಿನಿಸ್ಟ್ ಅಂದ್ರೆ ಡೆಂಟಿಸ್ಟ್ ಹೈಜಿನಿಸ್ಟ್ ಇದರಲ್ಲೂ ಸಹ ಡಿಪ್ಲೊಮಾ ಮಾಡಿರಬೇಕು, ಕನಿಷ್ಠ 3 ವರ್ಷಗಳ ಅನುಭವವನ್ನ ಕೇಳ್ತಾ ಇದ್ದಾರೆ. ಕ್ಲರ್ಕ್ ಅಥವಾ ಡೇಟಾ ಎಂಟ್ರಿ ಆಪರೇಟರ್ಗೆ ಪದವಿಯನ್ನ ಮಾಡಿರಬೇಕು, ಕನಿಷ್ಠ 3 ವರ್ಷಗಳ ಅನುಭವ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಚಾಲಕರಿಗೂ ಸಹ ಇಲ್ಲಿ ಹುದ್ದೆ ಲಭ್ಯವಿದ್ದು ಇಲ್ಲಿ ವೇತನ ಶ್ರೇಣಿ ಇಲ್ಲಿ ವಿದ್ಯಾರ್ಥಿ ನೋಡೋದಾದ್ರೆ 8ನೇ ತರಗತಿ ಚಾಲನಾ ಪರವಾನಗಿ ಮತ್ತು ಕನಿಷ್ಠ 5 ವರ್ಷಗಳ ಅನುಭವವನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಚೌಕಿದಾರ್ಗೆ ಆರ್ಮ್ ಫೋರ್ಸ್ GD ಟ್ರೇಡ್ ಕನಿಷ್ಠ 5 ವರ್ಷಗಳ ಅನುಭವ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಮಹಿಳಾ ಅಟೆಂಡರ್ಗೆ ಕನಿಷ್ಠ 5 ವರ್ಷಗಳ ಅನುಭವ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. P1ಗೂ ಸಹ ಇಲ್ಲಿ 8ನೇ ತರಗತಿ ಉತ್ತೀರ್ಣ ಆಗಿರಬೇಕು, ಆರ್ಮ್ಸ್ ಫೋರ್ಸ್ GD ಗ್ರೇಡ್ ಅಂತ ಕೇಳ್ತಾ ಇದ್ದಾರೆ. ಸಫಾಯಿವಾಲಕ್ಕೂ ಸಹ ಕನಿಷ್ಠ 3 ವರ್ಷಗಳ ಅನುಭವವನ್ನ ಕೇಳ್ತಾ ಇದ್ದಾರೆ. ವಯೋಮಿತಿ ನೋಡೋದಾದ್ರೆ ಗರಿಷ್ಠ ವಯಸ್ಸು 53 ವರ್ಷಗಳು ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ
ವಯಸ್ಸಿನ ವಯೋಮಿತಿಯಲ್ಲಿ ಸಡಿಲಿಕೆ ಸಹ ಇದೆ ಅಂತ ತಿಳಿಸ್ತಾ ಇದ್ದಾರೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ, OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆ ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ. ಸಂಬಳ ಅಂದ್ರೆ ವೇತನ ಶ್ರೇಣಿ ನೋಡೋದಾದ್ರೆ ವೈದ್ಯಾಧಿಕಾರಿ, ದಂತ ವೈದ್ಯೆ ಹಾಗೂ ಪಾಲಿಕ್ಲಿನಿಕ್ ಇನ್ಚಾರ್ಜ್ ಅಧಿಕಾರಿ ಇವರಿಗೆಲ್ಲ 75,000ಗಳ ಮಾಸಿಕ ವೇತನವನ್ನ ಅವರು ನಿಗದಿಪಡಿಸಿದ್ದಾರೆ. ಲ್ಯಾಬ್ ಅಸಿಸ್ಟೆಂಟ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್, ನರ್ಸಿಂಗ್ ಅಸಿಸ್ಟೆಂಟ್, ದಂತ ಹೈಜಿನಿಸ್ಟ್ ಇವರಿಗೆಲ್ಲ 28,100 ರೂಪಾಯಿಗಳ ವೇತನವನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ. ಕ್ಲರ್ಕ್, ಡೇಟಾ ಎಂಟ್ರಿ ಆಪರೇಟರ್ಗೆ 22,500 ರೂಪಾಯಿ ಮಾಸಿಕ ವೇತನ ದೊರೆಯಲಿದೆ. ಚಾಲಕರಿಗೆ ಇಲ್ಲಿ 19,700 ದೊರೆಯಲಿದೆ. ಚೌಕಿದಾರ್ ಹಾಗೆ ಮಹಿಳಾ ಅಟೆಂಡರ್ ಹಾಗೂ ಪಿಯೋನ್ ಮತ್ತೆ ಸಫಾಯಿವಾಲಾ ಇವರಿಗೆಲ್ಲ ಮಾಸಿಕ ವೇತನ 16,800 ರೂಪಾಯಿಗಳನ್ನ ಅವರು ಇಲ್ಲಿ ನಿಗದಿಪಡಿಸಿದ್ದಾರೆ. ಅರ್ಜಿ ಶುಲ್ಕ ನೋಡೋದಾದ್ರೆ ಇಲ್ಲಿ ಈ ನೇಮಕಾತಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಅಭ್ಯರ್ಥಿಗಳು ಉಚಿತವಾಗಿ ಸಂದರ್ಶನದಲ್ಲಿ ಪಾಲ್ಗೊಳ್ಳಬಹುದು ಅಂತ ತಿಳಿಸ್ತಾ ಇದ್ದಾರೆ. ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಇಲ್ಲಿ ನೇರ ಸಂದರ್ಶನ ಅಂದ್ರೆ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಸ್ಥಳ ಎಲ್ಲಿ ತಾವು ಭೇಟಿ ನೀಡಬೇಕು ಈ ಒಂದು ನೇರ ಸಂದರ್ಶನವನ್ನ ಪಡೆಯೋದಿಕ್ಕೆ ಅನ್ನೋದನ್ನ ನೋಡಿದರೆ ECHSL ಶ್ರೇಷ್ಠ ವೃತ್ತ ಬೆಂಗಳೂರು ಈ ಒಂದು ಅಡ್ರೆಸ್ಗೆ ತಾವು ಭೇಟಿ ನೀಡುವುದರ ಮೂಲಕ ತಾವು ಈ ಹುದ್ದೆಗಳಿಗೆ ನೇರ ಸಂದರ್ಶನ ನೀಡಿ ಇಲ್ಲಿ ಹುದ್ದೆಗಳಿಗೆ ತಾವು ಭರ್ತಿಯಾಗಬಹುದು. ಸಮಯ ಬೆಳಿಗ್ಗೆ 10 ಗಂಟೆ ಪ್ರಾರಂಭವಾಗುತ್ತೆ. TADA ಯಾವುದು ಇಲ್ಲಿ ನೀಡಲಾಗುವುದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅರ್ಜಿ ಸಲ್ಲಿಕೆ ವಿಧಾನ ನೋಡಿದರೆ ನೇರ ಸಂದರ್ಶನ ಇರುತ್ತೆ. ಅರ್ಹ ಅಭ್ಯರ್ಥಿಗಳು ಅಸಲ್ ದಾಖಲೆಗಳು ಮತ್ತು ಪ್ರತಿ ಅಂದ್ರೆ ಜೆರಾಕ್ಸ್, ಫೋಟೋ ಕಾಪೀಸ್ ಎಲ್ಲ ತಾವು ರೆಡಿ ಇಟ್ಕೊಂಡು ಈ ಒಂದು ನೇರ ಸಂದರ್ಶನಕ್ಕೆ ಭೇಟಿ ನೀಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಯಾವೆಲ್ಲ ದಾಖಲಾತಿಗಳು ಈ ನೇರ ಸಂದರ್ಶನಕ್ಕೆ ತಾವು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನ ನೋಡೋದಾದ್ರೆ ನಿಮ್ಮ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ರೆಸ್ಯೂಮ್, ವಿದ್ಯಾರ್ಥ ಪ್ರಮಾಣ ಪತ್ರ ಅಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ಗಳು, ಗುರುತಿನ ಪುರಾವೆ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಇವೆಲ್ಲ ತಾವು ರೆಡಿಯಾಗಿ ತಾವು ಅಲ್ಲಿ ಪ್ರಸ್ತುತಪಡಿಸಬೇಕು. ಜೊತೆಗೆ ಅನುಭವದ ಪ್ರಮಾಣ ಪತ್ರವನ್ನ ಸಹ ತಾವು ಅಲ್ಲಿ ಪ್ರಸ್ತುತಪಡಿಸಬೇಕು. ಇಲ್ಲಿ ಪ್ರಮುಖ ದಿನಾಂಕಗಳನ್ನ ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು 17 ಮಾರ್ಚ್ 2025. ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7 ಏಪ್ರಿಲ್ 2025 ಆಗಿದೆ. ಸೊ ಇದರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ನ ಲಿಂಕ್ ನ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ತಾವು ಅದನ್ನ ಡೌನ್ಲೋಡ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದಿಷ್ಟು ಈ ಹುದ್ದೆಗಳಿಗೆ ಹೆಚ್ಚಿನ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾನು ಕೊಟ್ಟಿದ್ದೇನೆ. ಇದೇ ರೀತಿ ಡೈಲಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಕರುನಾಡ ವಂದನೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ. ಇದರಿಂದ ನಮಗೂ ಸಹ ಹೆಚ್ಚಿನ ವಿಡಿಯೋಸ್ ಗಳನ್ನ ಮಾಡಲು ಪ್ರೋತ್ಸಾಹ ದೊರೆಯುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.